ಸೀತಾಳಯ್ಯನಗಿರಿ ದೇವಸ್ಥಾನ ಕಮಿಟಿಯವರು ಜೀಪ್ ಚಾಲಕ ಸತೀಶ್ ಅವರಿಗೆ ಮಾರಕಾಸ್ತ್ರಗಳಿಂದ ತಲೆಗೆ ಬಲವಾಗಿ ಹೊಡೆದು ಹಲ್ಲೆ ಮಾಡಿದ್ದು, ಹಲ್ಲೆಗೊಳಗಾಗಿರುವ ವ್ಯಕ್ತಿ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಘಟನೆ ಸಂಬಂಧ ಹಲ್ಲೆಗೊಳಗಾದ ವ್ಯಕ್ತಿ ದೂರು ದಾಖಲಿಸಿದ್ದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಸತೀಶ್ ಅಂತ ನನ್ನ ಹೆಸರು. ಸೀತಾಳಯ್ಯನಗಿರಿ ಮುಳ್ಳಯ್ಯನಗಿರಿ ಜೀಪ್ ಓಡಿಸ್ತಾ ಇದ್ದೀನಿ. ಅಲ್ಲಿ ನಮಗೆ 25-28 ಗಾಡಿಗೆ ಅವಕಾಶ ಮಾಡಿಕೊಟ್ಟಿದ್ರು ಡಿಸಿಯಿಂದ. ನಾವು ಓಡಿಸ್ತಾ ಇದ್ವಿ. ಈಗ ನಾಡಿನವ್ರು ಏನು ಮಾಡಿದ್ರು, ನಮಗೆ ಟೌನಿಂದ ಬರೋ ಗಾಡಿಗಳನ್ನೆಲ್ಲ ಸ್ಟಾಪ್ ಮಾಡಿ ಅಂತ ನಮಗೆ ಹೇಳಿದರು. ನಾವು ಟೌನಿಂದ ಬರೋ ಗಾಡಿಗಳನ್ನ ನಾವು ನಿಲ್ಸೋಕ್ಕಾಗಲ್ಲ, ಯಾಕಂದರೆ ಸ್ಟ್ಯಾಂಡ್ ನಡೆಸ್ತವ್ರು ನಾವು ತೆಗಿಯೋಕ್ಕಾಗಲ್ಲ ಅಂತ ನಾವು ಹೇಳಿದ್ವಿ. ಅದಕ್ಕೆ ಇಲ್ಲ ನೀವು ಟೌನಿಂದ ಬರೋರು ನೀವು ಗಾಡಿ ತೆಗಿಲೇಬೇಕು, ನೀವು ಅದೇ ಕಾರಣಕ್ಕೆ ಇಲ್ಲಿ ಓಡಿಸೋಂಗಿಲ್ಲ ನೀವು, ಆದರೆ ನೀವು ಇಲ್ಲಿಂದ ಓಡಿಸ್ಬೇಡಿ, ಇಲ್ಲಾಂದರೆ ಪರಿಣಾಮ ಚೆನ್ನಾಗಿರಲ್ಲ ಅಂತ ಹೇಳಿದ್ವಿ. ಒಂದ್ಸರಿ ವಾರ್ ಮಾಡಿದ್ರು. ನಾವು ಅದಕ್ಕೆ ಯಾವುದಕ್ಕೂ ಒಪ್ಪಲಿರಲಿಲ್ಲ. ನಾವು ಅದಕ್ಕೆ ಇಲ್ಲ ನೀವು ತೆಗಿಲೇಬೇಕು, ಇಲ್ಲಾಂದ್ರೆ ನಿಮ್ಮನ್ನು ಬಿಡೋದೇ ಇಲ್ಲ, ನಿಮ್ಮನ್ನು ಓಡ್ಸೋಕ್ಕಿಲ್ಲಿ ಅದು ಹೆಂಗೆ ಮಾಡಬೇಕು ನಮ್ಗೆ ಗೊತ್ತಿದೆ, ನಾವು ಮಳೆ ಮಾಡ್ತೀವಿ, ನಾವು ನಿಮ್ಮನ್ನು ತೆಗಿಸ್ತೀವಿ ನಿಮ್ಮನ್ನು ಅಂತ. ಆಮೇಲೆ ನಾವು ಟೂರಿಸಮ್ ಆಫೀಸ್ಗೆ ಒಂದ್ಸರಿ ಕಂಪ್ಲೇಂಟ್ ಮಾಡಿದ್ವಿ. ಅವರು ಅಲ್ಲೂ ಬಂದು ಅದೇ ಜಗಳ ಮಾಡಿದ್ದು. ಇಲ್ಲ ನಮ್ಮ ಟೌನಿಂದ ಬರೋ ಗಾಡಿನೆಲ್ಲ ತೆಗಿಸ್ಲೇಬೇಕು, ನಾಡಿನವ್ರು ಮಾತ್ರ ಇರಬೇಕು ಇಲ್ಲಿಗೆ ಅನ್ನೋದು ಅಲ್ಲೂ ಹೇಳಿದ್ರು. ಮತ್ತು ಸರಿ ಆಯಿತು, ನಾವು ಯಾವುದಕ್ಕೂ ಒಪ್ಪಲಿಲ್ಲ ಪಕ್ಷಕ್ಕೆ. ಹೊರಗಡೆ ಬಂದಾಗ ಪ್ರಮೋದ್, ರವಿ ಮತ್ತು ಅವ್ರ ತಮ್ಮ 3 ಜನ ಒಂದ್ಸರಿ ನೀನು ಮುಳ್ಳಯ್ಯನಗಿರಿ ಹೆಂಗೆ ಗಾಡಿ ಓಡಿಸೋ ನೋಡೇ ಬಿಡ್ತೀನಿ ನಾನಿನ್ನ ಅಂತ ಹೇಳಿದ್ದ. ನಾವು ಬರೀ ಬಾಯಿ ಮಾತು ಹೇಳ್ತಾರೆ ಅಂತ ನಾವು ಸುಮ್ಮನಾಗಿದ್ವಿ. ಮೊನ್ನೆ ಮುಳ್ಳಯ್ಯನಗಿರಿ ದೇವಸ್ಥಾನ ಕೆಲಸ ನಡೀತಿರ್ಬೇಕಾದ್ರೆ ಜಲ್ಲಿ ತಂದು ಹಾಕಿದ್ರು ರೋಡಲ್ಲಿ. ಆ ಜಲ್ಲಿ ತೆಗಿತಾ ಇದ್ರು ಜಲ್ಲಿಗೆ. ನಾನು ಕೆಳಗಿಂದ ಮೇಲೆ ಹೋಗ್ತೀನಿ, ಸೀತಾಳಯ್ಯನಗಿರಿಯಿಂದ ಮುಳ್ಳಯ್ಯನಗಿರಿ ಮೇಲೆ ಹೋಗ್ತಿದ್ದೆ. ಜನ ಪಬ್ಲಿಕ್ಕು ಪ್ಯಾಸೆಂಜರ್ ಹಾಕೊಂಡು ಮೇಲೆ ಹೋಗ್ತಿದ್ದೆ. ಪ್ಯಾಸೆಂಜರ್ನ ಬಿಟ್ಟು ಮತ್ತೆ ನಾನು ಕೆಳಗೆ ಬರೋ ಟೈಮಲ್ಲಿ 4:45 ಟೈಮ್ ಆಗಿತ್ತು. ಕೆಳಗೆ ಬರ್ತಾಯಿದ್ದೆ ಪ್ಯಾಸೆಂಜರ್ ಹಾಕ್ಕೊಂಡು, ಮಧ್ಯದಲ್ಲಿ ರೋಡಲ್ಲಿ ಅಡ್ಡ ಹಾಕಿ ನಾನು ಓಡಿಸ್ಬೇಡ ಅಂದ್ರೂ ಓಡಿಸ್ತೇನೆ ನೀನು ಅಂತ ಅಂದ್ಬಿಟ್ಟು ಏಕಾಏಕಿ ಇನ್ನು ಅಮ್ಮನ ಸುಳೆ ಮಗನ ಹಂಗೆ ಅಂತೆಲ್ಲ ಬೈದು, ನಾನು ಕರೆಕ್ಟಾಗಿ ಮಾತಾಡಿ ನೀವು ಜೀಪ್ನ ಹತ್ರ ಈ ಥರ ಮಾತಾಡೋಕೆ ಸರಿ ಇರಲ್ಲ, ಕಸ್ಟಮರ್ ಬೇರೆ ಇದೆ, ಸೈಲೆಂಟಾಗಿರಿ ಅಂತ ಹೇಳೋದಕ್ಕೆ ಇಲ್ಲ ನಾನು ಏನು ಮಾಡ್ತೀನಿ ಅಂದ್ಬಿಟ್ಟು ಫಸ್ಟ್ ಬಂದು ರಾಜುವನ್ನು ಫಸ್ಟ್ ಬರ್ದ ಬಂದು ರವಿಯನ್ನು ಫಸ್ಟ್ ಹೊಡೆದ. ರವಿಯನ್ನು ಬಂದು ಫಸ್ಟು ಇಲ್ಲಿಗೆ ಕೈಯಿಂದ ಫಸ್ಟ್ ಕೆನ್ನೆಗೆ ಹೊಡೆದ. ಕೆನ್ನೆ ಹೊಡೆದ ಹತ್ರ ಇವನು ಪ್ರಮೋದ ನಾನು ಏನು ಮಾಡಿದೆ, ಗುಡ್ಲಿ ಕೆಲಸ ಮಾಡ್ತಿದ್ದೆ, ಜಲ್ಲಿ ತುಂಬ್ತಾ ಇದ್ದೆ ಚೀಲಕ್ಕೆ. ಆ ಗುಡ್ಲಲ್ಲಿ ಬಂದು ಗುಡ್ಡೆಗೆ ಬಂದು ಹೊಡೆದ. ಗುಡ್ಡೆಗೆ ಗಾಡಿ ಒಳಗೆ ಕೂತಾಗಲೇ ಇಬ್ಬರು ಈ ಕಡೆ ಒಬ್ಬ ಡೋರ್ ತೆಗೆದಿದ್ದ, ಈ ಕಡೆ ಒಬ್ಬ ಡೋರ್ ತೆಗೆದಿದ್ದ. 3 ಜನ ಸ್ವಲ್ಪ ಹೊಡೆದ. ನಾನು ಹಲವು ವರ್ಷಗಳಿಂದ ಗಿರಿ ಭಾಗದಲ್ಲಿ ಜೀಪ್ ಓಡಿಸಿಕೊಂಡು ಜೀವನ ಸಾಗಿಸುತ್ತಿದ್ದೇನೆ. ಆದರೆ ಪದೇ ಸೀತಾಳಯ್ಯನಗಿರಿ ದೇವಸ್ಥಾನ ಕಮಿಟಿಯವರು ನನಗೆ ತೊಂದರೆ ಕೊಡುತ್ತಾ, ನೀನು ಜೀಪ್ ಓಡಿಸುವುದನ್ನು ನಿಲ್ಲಿಸು, ಇಲ್ಲ ಅಂದರೆ ನೀನು ಭೂಮಿ ಮೇಲೆ ಇಲ್ಲದ ಹಾಗೆ ಮಾಡುತ್ತೇವೆ ಎಂದು ಬೆದರಿಕೆ ಹಾಕುತ್ತಿದ್ದರು. ನಾನು ಇವರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ನನ್ನ ಪಾಡಿಗೆ ನಾನು ಜೀಪ್ ಓಡಿಸುತ್ತಿದ್ದೆ. ಆದರೆ ಮಾರ್ಚ್ 22ರಂದು ನಾನು ಸೀತಾಳಯ್ಯನಗಿರಿಯಿಂದ ಮುಳ್ಳಯ್ಯನಗಿರಿಗೆ ಪ್ರವಾಸಿಗರನ್ನು ಬಿಟ್ಟು ವಾಪಸ್ ಬರುವಾಗ ಸಂಜೆ ನನ್ನ ವಾಹನವನ್ನು ಅಡ್ಡಗಟ್ಟಿ, ನಿನಗೆ ಹೇಳಿಲ್ವಾ ಜೀಪ್ ಓಡಿಸಬೇಡ ಎಂದು, ಆದರೂ ಏಕೆ ಓಡಿಸುತ್ತಿದ್ದೀಯಾ? ಒಂದು ಸತಿ ಹೇಳಿದರೆ ನಿನಗೆ ಅರ್ಥ ಆಗಲ್ವ ಎಂದು ಏಕಾಏಕಿ ನನಗೆ ಮಾರಕಾಸ್ತ್ರದಿಂದ ತಲೆಗೆ ಹೊಡೆದು ಹಲ್ಲೆ ಮಾಡಿದ್ದಲ್ಲದೆ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಹಲ್ಲೆಗೊಳಗಾಗಿರುವ ವ್ಯಕ್ತಿ ಸತೀಶ್ ಹೇಳಿದರು. ಆದರೆ ನಮಗೆ ಫಸ್ಟ್ ಹೆಚ್ಚು ಕಮ್ಮಿ ನಮಗೆ ಈಗ 1 ವರ್ಷದಿಂದ ನಮಗೆ ಬೆದರಿಕೆ ಆಗ್ತಾಯಿದ್ರು, ಜೀವ ಬೆದರಿಕೆ. ನಿಮ್ಗೆ ಓಡಿಸಕ್ಕೆ ಬಿಡಲ್ಲ, ನಿಮ್ಗೆ ಓಡಿಸಿದ್ರೆ ನೀವು ಎಷ್ಟು 11 ವರ್ಷದಿಂದ ಓಡಿಸ್ತಿದ್ದೆ ಅಲ್ಲೇ. ನಾವು ಸ್ಟ್ಯಾಂಡ್ ನಡೆಸಿದವ್ರೆ ನಾವು. ಯಾಕೆ ಓಡಿಸ್ಬಿಡಿ ಅಂತ ಈಗೇನಪ್ಪ ಅಂತಂದರೆ ಟೌನಿಂದ ಬರೋರನ್ನ ತೆಗಿಸ್ಲೇಬೇಕು, ಅವ್ರು ನಾಡಿನವ್ರು ಮಾತ್ರ ಇರಬೇಕು ಅಂತ ಅವರು ದೇವಸ್ಥಾನ ಕಮಿಟಿ ಅವರು ಪ್ರತಿ ಸರಿನೂ ಅದೇ ಮಾಡ್ತಾರೆ. ಜಾತ್ರೆಗೆ ಬಂದಾಗಲೂ ಅದೇ ಹೇಳಿದ್ರು, ಇದೇ ಫಸ್ಟ್ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ನಿಮಗೆ, ನೀವು 5 ಜನ ಜಾತ್ರೆ ಟೈಮ್ ಗಲಾಟೆ ಇದೆ. ಜಾತ್ರೆ ಎಲ್ಲ ಇಷ್ಟು ಕಮ್ಮಿ ನಮಗೆ ಸುಮಾರು 1 ವರ್ಷದಿಂದ ನಮಗೆ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಅವರು. ಮೊನ್ನೆ ಜಾತ್ರೆ ಟೈಮಲ್ಲೂ ಅದೇ ಹೇಳೋರು, ಇಲ್ಲ ನೀವು 5 ಜನ ಟೌನಲ್ಲಿದ್ದೀರ, ನೀವು ಗಾಡಿ ತೆಗಿಲೇಬೇಕು ನೀವು ಇಲ್ಲಿಂದ. ನಾವು ನಮ್ಮ ಅಧ್ಯಕ್ಷರು, ನಾವು ಮತ್ತು ಉಪಾಧ್ಯಕ್ಷರು ಎಲ್ಲ ಟೌನಿಂದ ಬರೋರು. ನಾವು ಟೌನವ್ರು. ನಾವು ಅಂದರೆ ನಾವು ಟೌನ್ ಅಂದರೆ ಕೆಂಪಳ್ಳಿಯವ್ರು, ನಾವು ಭಾರಿ ದೂರನೇ ಅಲ್ಲ, ಕೆಂಪಳ್ಳಿಯವರು. ಅದು ಕೇಳಿಲ್ಲ ಅವರು. ಆದಷ್ಟು ನೀವು ಇಲ್ಲ ನೀವು ತೆಗಿಲೇಬೇಕು ಗಾಡಿನ, ಇಲ್ಲಾಂದ್ರೆ ನೀವು ಓಡ್ಸಕ್ಕೆ ಬಿಡಲ್ಲ, ನಿಮ್ಗೆ ಬದುಕಕ್ಕೆ ಬಿಡಲ್ಲ ನಿಮ್ಮನ್ನ, ಹಿಂಗೆ ಅಂತ ಬೆದರಿಕೆ ಹಾಕಿದ್ರು. ಮೊನ್ನೆ ಮಾತ್ರ ಏಕಾಏಕಿ ಅಲ್ಲೇ ಮಾಡಿದ್ದಾರೆ. ಮತ್ತು ನಮಗೆ ಬೆದರಿಕೆ ಬೇರೆ ಹಾಕಿ ಹೋಗಿದ್ದಾರೆ. ಇಷ್ಟಕ್ಕೆ ಬಿಟ್ಟಿಲ್ಲ ಕಣ, ನಿನ್ನ ಜೀವನ ಬಿಡಲ್ಲ ಕಣ ಅಂತ ಬೆದರಿಕೆ ಬೇರೆ ಹಾಕಿದ್ದಾರೆ. ಕಂಪ್ಲೇಂಟ್ ಇದು ಆಗಿದೆಯಾ? ಕಂಪ್ಲೇಂಟ್ ಮಾಡಿದ್ದೀವಿ, ಕಂಪ್ಲೇಂಟ್ ತಗೊಂಡಿದ್ದಾರೆ, ಇನ್ನೂ ಗೊತ್ತಿಲ್ಲ ನನಗೆ. ಇನ್ನು ಇದುವರೆಗೂ ಬೆಳಗ್ಗೆ ನೆನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಇದನ್ನ ಬೇರೆ ಯಾರು ರೋಟೇಷನಿಂದ ಆಗಲಿ ಯಾರು ಬಂದೇ ಇಲ್ಲ. ಇದುವರೆಗೂ ಯಾರು ಬಂದಿಲ್ಲ. ನಿಮ್ಮ ಹೆಸರು? ಸತೀಶ್ ಅಂತ ನನ್ನ ಹೆಸರು. ಪೊಲೀಸ್ ಇದುವರೆಗೂ ಬಂದಿಲ್ವಾ? ಪೊಲೀಸ್ ನೆನ್ನೆ ಬಂದು ನಾನು ಹೇಳಿದ್ದು ಹೇಳಿಕೆ ಬರ್ಕೊಂಡು ಹೋಗ್ರು ಅಷ್ಟೇ. ಅದು ಮತ್ತೆ ಇನ್ಯಾರು ಬಂದಿಲ್ಲ, ಬೇರೆ ಸ್ಟೇಷನಿಂದ ಆಗಲಿ ಯಾರು ಬಂದಿಲ್ಲ. ಇಲ್ಲಿ ಹಾಸ್ಪಿಟಲ್ ಪೊಲೀಸ್ನವ್ರು ಮಾತ್ರ ಬಂದಿದ್ದಾರೆ ಅಷ್ಟೇ. ಓಕೆ.